Good morning, everyone. Just 16. Minimum 23 ತನ ಆದಷ್ಟೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ನಾನು. Rajkumar, please check it your timetable once again. It is at 9. That is first period. Rajkumar, the timing of the class is 9 to 10, not 10 to 11. Mute yourself. Rahul, what is your surname? Rahul. ರವಿ ಅಕ್ಕ ಅಂತ ತಂದ್ಕೊಡ ಗೊತ್ತಾ? Rahul, are you there? What is your surname, Rahul? Rahul, Hosatti, right. Thank you. Shall we start the class? So what we have discussed in our last class? Last class ಅಲ್ಲಿ ಏನು ಡಿಸ್ಕಸ್ ಮಾಡಿದೀವಿ? Students, are you there? What we have discussed in our last class? Socialism, that is meaning of socialism. Features, merits, right? Students, are you there? Merits of socialism. Everyone understood the whole concept, features and merits of socialism? So, shall I move to the next topic, that is demerits of socialism? See, your next topic is demerits of socialism. The first one is privatization. See, in this case, what will happen? Sometimes it will create a dictatorship in the country. ಅಂದ್ರೆ ಸೋಷಿಯಲಿಸಮ್ ಅಲ್ಲಿ ಅಂದ್ರೆ ಏನಾಗುತ್ತೆ, ಗೌರ್ಮೆಂಟ್ ಕಂಪ್ನಿ ರನ್ ಮಾಡುತ್ತಾ, ಅದೇ ರೂಲ್ಸ್ ರೆಗ್ಯುಲೇಷನ್ ಸೆಟಪ್ ಮಾಡುತ್ತೆ, ಅದೇ ಪ್ರತಿಯೊಂದು ಮಾಡಿದ್ರೆ ಸಮಟೈಮ್ಸ್ ಏನಾಗುತ್ತೆ ಡಿಕ್ಟೇಟರ್ಶಿಪ್ ತರ ಅನ್ಸುತ್ತೆ. ಓಕೆ, ಒಬ್ಬ ಲೀಡರ್ ಹೇಳೋದನ್ನೇ ಕೇಳ್ಕೊಂಡು ಹೋಗ್ಬೇಕು. ನೀವಾಗಿ ನಿಮ್ಮ ಒಪಿನಿಯನ್ಸ್ ನ ಶೇರ್ ಮಾಡ್ಕೊಂಡು ನಿಮ್ದೇ ರೀತಿಯಲ್ಲಿ ಬಿಸ್ನೆಸ್ ನಡ್ಸಕ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಪ್ರೈವೇಟ್ ಸೆಟಪ್ಸ್ ಇನ್ವಾಲ್ವ್ಮೆಂಟ್ ಇರಲ್ಲ. ಅಂಡರ್ಸ್ಟುಡ್? ಸಿ, ಬ್ಯೂರೋಕ್ರಾಟಿಸೈಸೇಷನ್ ಅಂದ್ರೆ ಸಮಟೈಮ್ಸ್ ಸೋಷಿಯಲಿಸಮ್ ಅಲ್ಲಿ ಡಿಕ್ಟೇಟರ್ಶಿಪ್ ರೋಲ್ ಕ್ರಿಯೇಟ್ ಆಗ್ಬೋದು. ಜಸ್ಟ್ ಬಿಕಾಸ್ ಎವ್ರಿಥಿಂಗ್ ವಿಲ್ ಬಿ ಡಿಸೈಡೆಡ್ ಬೈ ದಿ ಗೌರ್ಮೆಂಟ್.
and the government is not going to change its rules and regulations at least for the 5 years. Okay, government to any rules see government to any rules and regulations set up ಮಾಡಿದ್ರು ಅದು at least minimum 5 years ವರೆಗೂ ಅದನ್ನ ಚೇಂಜ್ ಮಾಡಲ್ಲ. ಇನ್ ಕೇಸ್ ನಿಮ್ಮಲ್ಲಿ ಯಾವುದೇ ರೀತಿ ನಿಮ್ಮಲ್ಲಿ ಏನಾದರೂ ಚೇಂಜಸ್ ಆದರೆ ಅಥವಾ ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ಏನಾದರೂ ಸಮ್ ಚೇಂಜಸ್ ಬಂದರೆ ಆಗ ಅವಾಗಲೂ ಕೂಡ ಗೌರ್ಮೆಂಟ್ ತನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಚೇಂಜಸ್ ಮಾಡ್ಕೋಲ್ಲ. ಈಗ ಅಕಸ್ಮಾತ್ ಈಗ ಒಂದು ಸಮ್ಟೈಮ್ಸ್ ಸ್ಟೋರಿ ಮೊದಲು BSNL ಕಾನ್ಸೆಪ್ಟ್ ಇತ್ತು, ಲ್ಯಾಂಡ್ಲೈನ್ ಕಾನ್ಸೆಪ್ಟ್ ಇತ್ತು. ಅದು ಎಲ್ಲಿವರೆಗೂ ಲ್ಯಾಂಡ್ಲೈನ್ ಕಾನ್ಸೆಪ್ಟ್ ತಗೊಂಬಂದ್ರು ಅವರು ಟುಡೇ ರನ್ನಿಂಗ್ ದ ಲ್ಯಾಂಡ್ಲೈನ್ ಕಾನ್ಸೆಪ್ಟ್. ಎಲ್ಲಿವರೆಗೂ ಸ್ಮಾರ್ಟ್ ಫೋನ್ ಬಂದ ಮೇಲೆ ಅವರು ಲ್ಯಾಂಡ್ಲೈನ್ ಕಾನ್ಸೆಪ್ಟ್ ಅನ್ನು ತಗೊಂಬಂದ್ರಿ ಬಿಕಾಸ್ ಆಫ್ ಗೌರ್ಮೆಂಟ್, ಬಿಕಾಸ್ ಆಫ್ ರೂಲ್ಸ್ ಆಫ್ ದಿ ಗೌರ್ಮೆಂಟ್. ಈಗ ಒಂದೊಂದು ಒಂದೊಂದು ಗೌರ್ಮೆಂಟ್ ಪಾಲಿಸೀಸ್ ಅದಾವ್ರಿ. ಟ್ಯಾಕ್ಸ್ ಪಾಲಿಸಿ ನೋಡಿರಿ, ಅದು ಇವತ್ತು ಮೊನ್ನೆವರೆಗೂ ಈಗ GST ಬಂದರಿ, ಬಟ್ ಮೊನ್ನೆವರೆಗೂ ಲಾಸ್ಟ್ ಇಯರ್ ಅವ್ರಿಗೆ ಟ್ಯಾಕ್ಸ್ ಪ್ಲಾನಿಂಗ್ ಸೇಮೇ ಇತ್ತು. ಈ ರೀತಿ ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿ ಪಾಲಿಸೀಸ್ ಅದಾವೆ. ಬಿಸ್ನೆಸ್ ಸಂಬಂಧಪಟ್ಟ ಪಾಲಿಸೀಸ್ನ ಅವರು ಚೇಂಜ್ ಮಾಡ್ಕೊಂಡಿಲ್ಲ ಗೌರ್ಮೆಂಟ್ದವರು. ಇದರಿಂದ ಒಂದೊಂದ್ಸತಿ ಏನಾಗುತ್ತೆ, ಡಿಕ್ಟೇಟರ್ಶಿಪ್ ಕ್ರಿಯೇಟ್ ಆಗುತ್ತೆ. ಈಗ ರಿಸೋರ್ಸ್ನ ಅವರೆಲ್ಲ ಆಪರೇಟ್ ಮಾಡಬೇಕು, ಪ್ರತಿಯೊಂದನ್ನು ಅವರೇ ಮಾಡಬೇಕು, ಪ್ಲಸ್ ಇನ್ಕಮ್ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹೌದಾ? ಒಂದೊಂದ್ಸರಿ ಏನಾಗತ್ರಿ, ಎಷ್ಟೋ ಕಂಪ್ನೀಸ್ ಇರ್ತಾವೆ. ಈಗ ಒಂದು ಕಂಟ್ರಿ ಅಂದರೆ ಈಗ ಸಿಂಗಾಪುರ್ ಅಂತ ತಗೋರಿ, UK ಅಂತ ತಗೋರಿ, ಅಥವಾ ಬೇರೆ ಯಾವುದೇ ಕಂಟ್ರಿ ತಗೋರಿ. ಸಣ್ಣ ಕಂಪ್ನೀಸ್ ಮಿನಿಮಮ್ ಸ್ಮಾಲ್ ಸ್ಕೇಲ್ ಕಂಟ್ರೀಸ್ ಇದ್ರೆ ಅಲ್ಲಿ ಯಾವ ರೀತಿನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಇಲ್ಲಿ ಇಂಡಿಯಾ ಥರ ಕಂಪ್ನೀಸ್ ಇದ್ರೆ, ಎಷ್ಟು ಕಂಪ್ನೀಸ್ ಇಲ್ರಿ ಇಂಡಿಯಾದಾಗ? ಮೋರ್ ದೆನ್ 100 ಕಂಪ್ನೀಸ್ ಇದಾವೆ. ಒಂದು 100 ಕಂಪ್ನೀಸ್ಗೂ ಒಂದೇ ಗೌರ್ಮೆಂಟ್ ಸಪ್ಲೈ ಮಾಡೋಕ್ಕಾಗತ್ರಿ? ಓಕೆ, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಅದಾವ್ರಿ. ಸ್ಟೇಟ್ ಗೌರ್ಮೆಂಟ್ ಅಂತ ಇರಿ, ಈಗ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಅದು ಪೂರ್ತಿ ರೈಟ್ಸ್ ಕೊಟ್ಟಾರ. ಅದನ್ನು ಒಂದು ಸ್ಟೇಟಲ್ಲಿ ಮಿನಿಮಮ್ ಎಷ್ಟು ಇರ್ಬೋದು ಕಂಪ್ನೀಸು? ಸ್ಮಾಲ್ ಸ್ಕೇಲ್ ಕಂಪ್ನೀಸ್ ಇರ್ತಾವೆ, ಮೀಡಿಯಂ ಸ್ಕೇಲ್ ಕಂಪ್ನೀಸ್ ಇರ್ತಾವೆ, ಎಂಟರ್ಪ್ರೈಸಸ್ ಇರ್ತಾವೆ. ಹೌದಾ? ಎಷ್ಟು ಕಂಪ್ನೀಸ್? ಮಿನಿಮಮ್ ಮೋರ್ ದೆನ್ 50 ಕಂಪ್ನೀಸ್ ಇರ್ತಾವೆ. ಅದು ಡಿಫ್ರೆಂಟ್ ಕಂಪ್ನೀಸು. ನೇಚರ್ ಆಫ್ ಬಿಸ್ನೆಸ್ ಸೇಮ್ ಇರಲ್ಲ. ಆ ಎಲ್ಲ ಕಂಪ್ನೀಸ್ಗೂ ಇವರೇ ರಾ ಮೆಟೀರಿಯಲ್ ಸಪ್ಲೈ ಮಾಡಬೇಕು ಅಂದ್ರೆ ಈಗ ಕನ್ಫ್ಯೂಸ್ ಆಗಿ ಒಂದು ರಾ ಮೆಟೀರಿಯಲ್ ಇನ್ನೊಂದು ಕಂಪ್ನಿ ರಾ ಮೆಟೀರಿಯಲ್ಗೆ ಹೋಗ್ಬೋದಾ? ಇಲ್ಲ. ಅವರೇ ಗೌರ್ಮೆಂಟ್ ಅವರೇ ನಮಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋರು ನಾವು ವೇಟ್ ಮಾಡಬೇಕಾ? ಕಂಪ್ನಿದವರು ಅದು ಮೇ ಬಿ 1 ದಿನ ತಗೋಬೋದು, 2 ದಿನ ತಗೋಬೋದು, 1 ವಾರ ತಗೋಬೋದು. 1 ವಾರದವರೆಗೂ ಪ್ರೊಡಕ್ಷನ್ ಸ್ಟಾಪ್, 1 ವಾರದವರೆಗೂ ಲೇಬರ್ಸ್ ಇನ್ಕಮ್ ಏನೂ ಇರಲ್ಲ. ಹೌದಾ? ಸೊ ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಸೋಷಿಯಲಿಸಮ್ ಅಲ್ಲಿ. ದೆನ್ ಲ್ಯಾಕ್ ಆಫ್ ಇನ್ಸೆಂಟಿವ್ಸ್. ಸೋಷಿಯಲಿಸಮ್ ಅಲ್ಲಿ ರಿವಾರ್ಡ್ಸು, ಇನ್ಸೆಂಟಿವ್ಸು, ಬೋನಸ್ಸು ಸಿಗೋದು ಕಮ್ಮಿ. ಕಂಪ್ನಿ ವರ್ಕರ್ಸ್ಗೆ ಅಪ್ರಿಸಿಯೇಷನ್ ಸಿಗೋದು ಕಮ್ಮಿ. ದಟ್ ಇಸ್ ಪ್ರಮೋಷನ್ ಅಂತ ಹೇಳ್ಬೋದು. ಪ್ರಮೋಷನ್ ಸಿಗೋದು ತುಂಬ ರೇರು. 5 ಇಯರ್ಸ್ಗೂ 10 ಇಯರ್ಸ್, ನೀವು ಇವತ್ತು ವರ್ಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಗೆ 10 ಇಯರ್ಸ್ ಆದ್ಮೇಲೆ ನೀವು ಪ್ರಮೋಷನ್ ಕೊಡ್ತಾರೋ ಕೇಳಿರಿ. ನೋಡಿರ್ತೀರಲ್ಲ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಪ್ರಮೋಷನ್ ಯಾವಾಗ ಸಿಗುತ್ತೆ? ಒಬ್ಬರಿಗೆ ರಿಟೈರ್ಮೆಂಟ್ ಲೆವೆಲ್ ಇನ್ನು 2 ಮಂತ್ ನಾಳೆ ರಿಟೈರ್ಡ್ ಆಗ್ತಾನೆ, ಇವತ್ತು ಹೈಯರ್ ಪೋಸ್ಟ್ ಪ್ರಮೋಷನ್ ಕೊಡ್ತಾರೆ. ಇಲ್ಲ ಇನ್ನು ಓಕೆ. ಲ್ಯಾಕ್ ಆಫ್ ಇನ್ಸೆಂಟಿವ್ಸ್ ಅಂದ್ರೆ ಇಲ್ಲಿ ವರ್ಕರ್ಸ್ಗೆ ಅವ್ರು ಮಾಡುವಂಥ ವರ್ಕ್ಗೆ ಅಪ್ರಿಸಿಯೇಷನ್ ಸಿಗಲ್ಲ. ಗಾಟ್ ಇಟ್? ದಟ್ ಈಸ್ ಲ್ಯಾಕ್ ಆಫ್ ಇನ್ಸೆಂಟಿವ್ಸ್. ಇಲ್ಲಿ ಬೋನಸ್ ಕೊಡೋದು ಕಡಿಮೆ. ಪ್ರೈವೇಟ್ ಸೆಕ್ಟರ್ಸ್ಗೆ ಕಂಪೇರ್ ಮಾಡಿದ್ರೆ ಬೋನಸ್ ಆಗಲಿ ಅಥವಾ ಬೇರೆ ರೀತಿ ಡಿಯರೆನ್ಸ್ ಅಲೌನ್ಸಸ್ ಆಗಲಿ, ಬೇರೆ ಫೆಸಿಲಿಟೀಸ್ ಅಂತ ಹೇಳ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಇನ್ಕ್ರಿಮೆಂಟ್ಸ್ ಆಗಿರ್ಬೋದು, ಈ ರೀತಿ ಸಿಗೋದು ಕಮ್ಮಿ. ಯಾಕಂದ್ರೆ ಅವರು ಒಂದು ಸ್ಕೇಲ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಲ್ಲಿ ಹೇಳಿದೆ, ಒಬ್ಬ ಮ್ಯಾನೇಜರ್ ಅದಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಗೂ ಪೇ ಸ್ಕೇಲ್ ಎಷ್ಟು ಇರುತ್ತೆ? 25,000 to 35,000. ಲಾಸ್ಟ್ 35,000 ಅಷ್ಟೇ ಅವ್ರ ಪೇ ಸ್ಕೇಲು. ಇದಕ್ಕಿಂತ ಹೆಚ್ಚಿಗೆ ಅವ್ರು ತಗೊಳಕ್ಕೆ ಅಲೌ ಇರಲ್ಲ. ಯಾಕಂದ್ರೆ ಇದಕ್ಕಿಂತ ಹೆಚ್ಚಿಗೆ ಇನ್ಕ್ರಿಮೆಂಟ್ ಗೌರ್ಮೆಂಟ್ ಕೊಡೋದು ಇಲ್ಲ. ಅಂಡರ್ಸ್ಟೂಡ್? ದಟ್ ಈಸ್ ಲ್ಯಾಕ್ ಆಫ್ ಇನ್ಸೆಂಟಿವ್. ಬಟ್ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಏನಾಗುತ್ತೆ? ಫಸ್ಟ್ ವರ್ಕರ್ಸ್ ವರ್ಕ್ನ ಅಪ್ರಿಸಿಯೇಷನ್ ಮಾಡ್ತಾರೆ, ಅವರಿಗೆ ಎನ್ಕರೇಜ್ಮೆಂಟ್ ಕೊಡ್ತಾರೆ. ಯಾವ ರೀತಿ? ಒಂದು ಇನ್ಸೆಂಟಿವ್ಸ್
3 ಮಂತ್ಸ್ ಒಂದ್ಸತಿನೋ 4 ಮಂತ್ಸ್ ಒಂದ್ಸತಿನೋ ತಮ್ಮ ಪ್ರಾಫಿಟ್ ನಲ್ಲಿ ಇನ್ಸೆಂಟಿವ್ಸ್ ಕೊಡ್ತಾರೆ. 3% ಇನ್ಸೆಂಟಿವ್, 4% ಇನ್ಸೆಂಟಿವ್ ಅಂತ ಕೊಡ್ತಾರೆ. ಆಮೇಲೆ ಪ್ರತಿಯೊಂದು ಫೆಸ್ಟಿವಲ್ಗೂ ಬೋನಸ್ ಕೊಡ್ತಾರ. ಅದೇ ರೀತಿ ಪ್ರತಿ ಸತನೂ ಅವ್ರಿಗೆ 1 ವರ್ಷಕ್ಕೊಂದ್ಸತಿನೋ 2 ವರ್ಷಕ್ಕೊಂದ್ಸತಿನೋ ಇನ್ಕ್ರಿಮೆಂಟ್ ಕೊಡ್ತಾರ. 1 ಮಂತ್ ಇನ್ಕ್ರಿಮೆಂಟ್ ಕೊಡ್ತಾರೆ. ಈಗ ಅಕಸ್ಮಾತ್ ನಿಮ್ದು ಮ್ಯಾನೇಜರ್ ಸ್ಯಾಲರಿ 25,000 ಇತ್ತು, ಒಂದು ವರ್ಕ್ ಎಫಿಷಿಯನ್ಸಿ ಚಲೋ ಇತ್ತು, ಈಸ್ ವರ್ಕಿಂಗ್ ಗುಡ್ ಅಂತ ಅಂದ್ರೆ ಏನ್ ಮಾಡ್ತಾರಿ, ಅವ್ರಿಗೆ 2 ಮಂತ್ಸ್ ಇನ್ಕ್ರಿಮೆಂಟ್, 2 ಮಂತ್ಸ್ ಒನ್ ಮಂತ್ ಸ್ಯಾಲರಿ ಅಷ್ಟು 25,000, 1 ಮಂತ್ ಸ್ಯಾಲರಿ ಇನ್ಕ್ರಿಮೆಂಟ್ ಕೊಡ್ತಾರೆ. ಸೊ ಒಂದು ಟೋಟಲ್ ಸ್ಯಾಲರಿ ಎಷ್ಟಾಗುತ್ತೆ, 50,000 ಆಗುತ್ತೆ ನೆಕ್ಸ್ಟ್ ಮಂತ್ ಇಂದ. ಈ ರೀತಿ ಎನ್ಕರೇಜ್ಮೆಂಟ್ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಸಿಗುತ್ತೆ, ಸೋಷಿಯಲಿಸಮ್ ಅಲ್ಲಿ ಸಿಗಲ್ಲ. ಓಕೆ, ದೆನ್ ರೆಡ್ ಟೇಪಿಸಮ್. ರೆಡ್ ಟೇಪಿಸಮ್ ಅಂದ್ರೆ ಏನು? ಈಗ ನಿಮ್ಮಲ್ಲಿ ಕೆಲವೊಂದಿಷ್ಟು ಗೌರ್ಮೆಂಟ್ ಕಂಪ್ನೀಸ್ ಇದಾವ. ಓಕೆ, ಆ ಗೌರ್ಮೆಂಟ್ ಏನ್ ಮಾಡತ್ರಿ, ಯಾವ ಕಂಪ್ನಿ ಜಾಸ್ತಿ, ಯಾವ ಡಿಪಾರ್ಟ್ಮೆಂಟು, ಯಾವ ಕೈಂಡ್ ಆಫ್ ಬಿಸ್ನೆಸ್ ಪ್ರಾಫಿಟ್ ಜಾಸ್ತಿ ಇದೆನೋ ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡುತ್ತೆ. ಯಾವ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಇದೆಯೋ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಲ್ಲ. ಅಕಸ್ಮಾತ್ ಈಗ ಒಂದು ಗೌರ್ಮೆಂಟ್ದು ಪೆಟ್ರೋಲಿಯಂ ಬಿಸ್ನೆಸ್ ಅದ ಅಂತ ಅನ್ಕೊಂಡು ಇನ್ನೊಂದು ಕಮ್ಯುನಿಕೇಶನ್ ಬಿಸ್ನೆಸ್ ಅದ ಅಂತ ತಿಳ್ಕೊಳ್ಳಿ. ಈಗ ರೀಸೆಂಟ್ ಆಗಿ ನೋಡಿದ್ರೆ ಗೌರ್ಮೆಂಟ್ ಕಾನ್ಸಂಟ್ರೇಟ್ ಜಾಸ್ತಿ ಅದ್ರ ಮೇಲೆ ಮಾಡುತ್ತೆ, ಪೆಟ್ರೋಲಿಯಂ ಬಿಸ್ನೆಸ್ ಮೇಲೆ, ಯಾಕಂದ್ರೆ ಅದರಲ್ಲಿ ಪ್ರಾಫಿಟ್ ಜಾಸ್ತಿ. ಕಮ್ಯುನಿಕೇಶನ್ ಗಿಂತ 108 ಕಂಪ್ನೀಸ್ ಅದ ಪ್ರೈವೇಟ್ ಸೆಕ್ಟರ್, ಅವರ ಬಂದು ರನ್ ಮಾಡ್ತಾರೆ, ಅವ್ರನ್ನ ನೋಡ್ಕೋತಾರೆ. ಸೊ ಅದಕ್ಕೆ ಕಮ್ಯುನಿಕೇಶನ್ ಸೆಕ್ಟರ್ ಅವ್ರಿಗೆ ಪ್ರಾಫಿಟ್ ಕಡಿಮೆ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಇದು ರೆಡ್ ಟೇಪಿಸಮ್ ಅಂದ್ರೆ ಯಾವ ಕಂಪ್ನಿ ಜಾಸ್ತಿ ಚೆನ್ನಾಗಿದೆಯೋ, ಯಾವ ಕಂಪ್ನಿ ಜಾಸ್ತಿ ಪ್ರಾಫಿಟ್ ಅರ್ನ್ ಮಾಡುತ್ತೆ, ಯಾವ ಕಂಪ್ನಿಯಿಂದ ಇನ್ಕಮ್ ಜಾಸ್ತಿ ಇದೆನೋ ಆ ಕಂಪ್ನಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರ. ಲಾಸ್ ಅಲ್ಲಿರೋ ಕಂಪ್ನೀಸ್ ನ ಇಂಪ್ರೂವ್ ಮಾಡೋದಕ್ಕೆ ಅವರು ಥಿಂಕ್ ಮಾಡಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ದಟ್ ಈಸ್ ರೆಡ್ ಟೇಪಿಸಮ್. Understood? Everyone? Are you able to listen my voice? Students? Okay. Then the next point is concentration of economic power of the state. ನೀವು ಬರ್ಕೊಳ್ತೀರಿ ಫಸ್ಟ್ ಪಾಯಿಂಟ್ ಹೇಳಿ. ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ಬ್ಯೂರೋಕ್ರಾಟಿಸಮ್, BURE SATION. Next point, lack of incentives. And the third one, red tapeism. Fourth one, concentration of economic power in the hands of state. See, concentration of economic power in the hands of state ಅಂದ್ರೆ ಏನು? ಇಲ್ಲಿ ಎಕನಾಮಿಕ್ ಪವರ್ ಬಗ್ಗೆ ಎಕನಾಮಿಕಲಿ ಸ್ಟೇಟ್ ಥಿಂಕ್ ಮಾಡುತ್ರಿ. ಸೊ ಇಲ್ಲಿ ಬಿಸ್ನೆಸ್ ರನ್ ಮಾಡ್ತಿದ್ರೆ ಅವ್ರು ಏನ್ ಥಿಂಕ್ ಮಾಡ್ತಾರೆ, ಜಸ್ಟ್ ಎಕನಾಮಿಕ್ ಗ್ರೋತ್, ನಮ್ಮ ಕಂಟ್ರಿದು GDP ರೇಟ್ ಜಾಸ್ತಿ ಆಗ್ಬೇಕು, ನಾವು ಎಕನಾಮಿಕಲಿ ಗ್ರೋತ್ ಆಗ್ಬೇಕು, ಎಕನಾಮಿಕಲಿ ವಿ ಆರ್ ಗ್ರೋವಿಂಗ್ ಅಂತ ಅಷ್ಟೇ ಥಿಂಕ್ ಮಾಡೋದವ್ರು. ಈಗ ಕಸ್ಟಮರ್ ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಸರ್ವಿಸ್ ಕರೆಕ್ಟ್ ನಮ್ಗೆ ಸರ್ವಿಸ್ ಆಗುತ್ತಾ ಇಲ್ಲೋ ಅಂತ ನೋಡಲ್ಲ. ಓಕೆ, ಅವ್ರು ಏನ್ ಮಾಡ್ತಾರೆ, ನಾವು ಎಕನಾಮಿಕಲಿ ನಾವು ಸ್ಟ್ರಾಂಗ್ ಆಗಬೇಕು, ನಮ್ ಪ್ರಾಫಿಟ್ ಜಾಸ್ತಿ ಬರಬೇಕು, ನಮ್ GDP ರೇಟ್ ಜಾಸ್ತಿ ಬರಬೇಕು, ಇನ್ವೆಸ್ಟರ್ ನಮಗೆ ಬಂದು ಇನ್ವೆಸ್ಟ್ ಮಾಡಬೇಕು, ಅದು ಮೇನ್ ಕಾನ್ಸೆಪ್ಟ್ ಹೌದು. ಸಮ್ಟೈಮ್ ಓಕೆ, ಸಮ್ಟೈಮ್ ಏನ್ ಮಾಡ್ತಾರೆ, ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಥಿಂಕ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅವ್ರು ಏನು ಯಾವ್ದ್ರ ಬಗ್ಗೆ ಥಿಂಕ್ ಮಾಡ್ತಾರೆ, ಎಕನಾಮಿಕ್ ಪವರ್ ಬಗ್ಗೆ. ಈಗ ಥಿಂಕ್ ಮಾಡಿ, ಯಾವುದೇ ಒಂದನ್ನ, ಈಗ ಪೆಟ್ರೋಲಿಯಂ ಬಿಸ್ನೆಸ್ ಅಂತ ತಗೋರಿ, ಇನ್ ಕೇಸ್ ಆ ಪೆಟ್ರೋಲಿಯಂ ಬಿಸ್ನೆಸ್ ಈಗ ಪ್ರೈವೇಟ್ ಸೆಕ್ಟರ್ಸ್ ಕೈಲಿ ಇದ್ರೆ ಏನಾಗ್ತಿತ್ರಿ? ಇನ್ ಕೇಸ್ ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಪೆಟ್ರೋಲಿಯಂ ಬಿಸ್ನೆಸ್ ಪ್ರೈವೇಟ್ ಸೆಕ್ಟರ್ಸ್ ಅಂತ ಕೈಲಿದ್ರೆ ಏನಾಗ್ತಿತ್ತು, ಅವ್ರ ಹ್ಯಾಂಡ್ಸ್ ಪೂರ್ತಿ ಅವರ ಓನ್ ಮಾಡ್ತಿದ್ರೆ ಡೆಫಿನೆಟ್ ಆಗಿ ರಾ ಮಟೀರಿಯಲ್ ಮಿಸ್ಯೂಸ್ ಆಗ್ತಿತ್ತು. ಈಗ 100 ರೂಪಾಯಿ ಸಿಗೋ ಪೆಟ್ರೋಲ್ ನಮಗೆ 1000 ರೂಪೀಸ್ ಸಿಗ್ತಿತ್ತು, ಮೊನೋಪಲಿ ಮಾರ್ಕೆಟ್ ಕ್ರಿಯೇಟ್ ಆಗ್ತಿತ್ತು. ಬಟ್ ಇಲ್ಲಿ ಸಮ್ಟೈಮ್ಸ್ ಇದನ್ನು ಒಂದು ಎಕ್ಸಾಂಪಲ್ ಆದ್ರೆ, ಇದು ಪೆಟ್ರೋಲಿಯಂ ಬಿಸ್ನೆಸ್ಗೆ ಇದು ಮೆರಿಟ್ ಆಗ್ಬೋದು. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಈ ತರ HUL ಕಂಪ್ನೀಸ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಡಿಫ್ರೆಂಟ್
ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಆಗಿರ್ಬೋದು. ಈಗ ಥಿಂಕ್ ಮಾಡ್ರಿ, ಎಲೆಕ್ಟ್ರಿಸಿಟಿ ಅಂತದ, ಇದು ಗೌರ್ಮೆಂಟ್ ಸೆಕ್ಟರ್ಸ್ ಅಂಡರ್ ಅದನ. ಹೆಸ್ಕಾಮ್, ಬೆಸ್ಕಾಮ್ ಇವೆಲ್ಲ ಗೌರ್ಮೆಂಟ್ ಸೆಕ್ಟರ್ ಅಂಡರ್ ಇಲ್ಲದನ. ಯಾರಿಗೆ ಎಷ್ಟ್ ಪವರ್ ಪ್ರಾಬ್ಲಮ್ ಆಗಿಲ್ರಿ ಮನೆಯಲ್ಲಿ? ಡೈಲಿ ಆಗುತ್ತೆ ನೀವು ಪವರ್ ಪ್ರಾಬ್ಲಮ್, ಡೈಲಿ ನೀವು ಸಂಭವಿಸ್ತೀರಲ್ಲಿ, ಡೈಲಿ ನೀವು ಸಫರ್ ಆಗ್ತೀರಲ್ಲ ಪವರ್ ಪ್ರಾಬ್ಲಮ್ ಅದ. ಆಕ್ಚು ಸಮ್ಮರ್ ಸೀಸನ್ ಅಲ್ಲಿ, ಸಮ್ಮರ್ ಮತ್ತು ರೈನಿ ಸೀಸನ್ ಅಲ್ಲಿ, just because inefficiency of that department, because that they are not able to work properly in that department. ಈಗ ನೋಡ್ರಿ ಒಂದೊಂದ್ಸತಿ ಲೈಟ್ ಬಿಲ್ಲು ಫಸ್ಟ್ ಡೇ ಆಫ್ ದ ಮಂತ್ ಬರೋದು 15th ಡೇಗೆ ಬರುತ್ತೆ. ಯಾಕೆ? ಇನ್ಎಫಿಷಿಯನ್ಸಿ. ನೀವು ಕರೆಂಟ್ ಬಿಲ್ ತುಂಬಕ್ಕೆ ಹೋಗ್ರಿ, ನಿಮ್ಗೆ ಎಷ್ಟು ಕ್ಯೂ ಇರುತ್ತೆ, ಆಮೇಲೆ ಪ್ರಾಪರ್ ನೀವು ಬಿಲ್ ಪೇಮೆಂಟ್ ಮಾಡೋದಾಗತ್ರಿ, ಅದೂ ಇಲ್ಲ. ಬಟ್ ಇದನ್ನ ಪ್ರೈವೇಟ್ ಸೆಕ್ಟರ್ಸ್ ಕೈ ಕೊಟ್ಟು ನೋಡ್ರಿ ನೀವು, ನಿಮ್ಗೆ ಒಂದು ಮಿನಿಮಮ್ ಮ್ಯಾಕ್ಸಿಮಮ್ ನೀವು ಪವರ್ ಕಟ್ ಆಗ್ತಾರೆ ಅಂತ ಟ್ರೈ ಮಾಡ್ತಾರೆ ಒಂದು. ಆಮೇಲೆ ನಿಮ್ಮ ಬಿಲ್ಲಿಂಗ್ ಮೆಥಡ್ನ, ಬಿಲ್ಲಿಂಗ್ ಪೇಮೆಂಟ್ನ ನೀವು ಎಕ್ಸಾಕ್ಟ್ 1ನೇ ತಾರೀಕು ಬಿಲ್ ಬರಬೇಕಂದ್ರೆ 1ನೇ ತಾರೀಕು ಬಿಲ್ ಬರುತ್ತೆ. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್ ಅಂದ್ರೆ ಗೌರ್ಮೆಂಟ್ ಒಂದು ಸಮ್ಟೈಮ್ಸ್ ಏನು ಮಾಡುತ್ತೆ, ಕೆಲವೊಂದು ಇಂಡಸ್ಟ್ರಿನ, ಕೆಲವೊಂದು ಸೆಕ್ಟರ್ಸ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಅದನ್ನ ಪ್ರೈವೇಟ್ ಸೆಕ್ಟರ್ಸ್ ಕೊಡಬಹುದು, ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಓಕೆ, ಸಿ ಮೊದಲನೇ 3 ಈಗ ಎಜುಕೇಶನ್ ಸೆಕ್ಟರ್ ತಗೊಳ್ಳಿ. ಮೊದಲೆಲ್ಲ ಎಜುಕೇಶನ್ ಸೆಕ್ಟರ್ ಯಾರ ಕೈಲಿ ಇತ್ತು? ಆಲ್ಮೋಸ್ಟ್ ನೀವು ಈ ಪ್ರೈವೇಟ್ ಸೆಕ್ಟರ್, ಪ್ರೈವೇಟ್ ಸ್ಕೂಲ್ಸು, ಪ್ರೈವೇಟ್ ಕಾಲೇಜಸ್ ಅಂತ ಕಾನ್ಸೆಪ್ಟೇ ಇರಲಿಲ್ಲ. ಪ್ಯೂರ್ಲಿ ಗೌರ್ಮೆಂಟ್ ಇತ್ತು. ಗೌರ್ಮೆಂಟ್ ಬಾಯ್ಸ್ ಕಾಲೇಜ್ ಆಗಿರ್ಬೋದು, ಗೌರ್ಮೆಂಟ್ ಗರ್ಲ್ಸ್ ಸ್ಕೂಲು, ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಕಾಲೇಜು, ಡಿಗ್ರಿ, PG, ಯೂನಿವರ್ಸಿಟಿ ಇದೆಲ್ಲ ಪ್ರತಿಯೊಂದು ಯಾರ ಕೈಲಿತ್ತು ರೀ? ಗೌರ್ಮೆಂಟೇ. ಈಗೀಗ ಕೆಲವೊಂದು ಪ್ರೈವೇಟ್ ಆರ್ಗನೈಸೇಷನ್ ಸೆಟಪ್ ಆಗಿ ಅವ್ರ ಎಜುಕೇಶನ್ ನಡೆಸಿರ್ತಾರೆ. ಬಟ್ ಅವಾಗ ಎಜುಕೇಶನ್ ಅಂದ್ರೆ ಎಕನಾಮಿಕ್ ಪವರ್ ಯಾರ ಕೈಲಿತ್ತು? ಗೌರ್ಮೆಂಟ್ ಕೈಲಿತ್ತು. ಬಟ್ ಆ ಗೌರ್ಮೆಂಟ್ ಕೈಲಿದ್ದಾಗ ಕ್ವಾಲಿಟಿ ಎಜುಕೇಶನ್ ಸಿಕ್ತಿತ್ರಿ ಎಲ್ಲರಿಗೂ. ಕ್ವಾಲಿಟಿ ಎಜುಕೇಶನ್ಸ್ ಆಗಿರ್ಬೋದು, ಅಥವಾ ಹೊಸ ಹೊಸ ಕೋರ್ಸಸ್ ಸ್ಟಾರ್ಟ್ ಮಾಡ್ತೀರಿ ಗೌರ್ಮೆಂಟ್ದವ್ರು ಇಲ್ಲ, ಹೌದಾ? ಬಟ್ ಯಾವಾಗ ಪ್ರೈವೇಟ್ ಸೆಕ್ಟರ್ದಲ್ಲಿ ಇನ್ನೆಲ್ಲಾದ್ರು ಹೊಸ ಹೊಸ ಕೋರ್ಸಸ್ ಸ್ಟಾರ್ಟ್ ಆಯಿತು, ಹೊಸ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ಟೀಚಿಂಗ್ ಸ್ಟಾರ್ಟ್ ಮಾಡಿದ್ರು. ಓಕೆ, ಈಗ ಬೇರೆ ಬೇರೆ ಡಿಗ್ರಿ ಕಾಲೇಜ್ ಇದಾವೆ. ಈಗ ಸ್ಟೂಡೆಂಟ್ಸಿಗೆ ಸೆಲೆಕ್ಷನ್ ಮಾಡ್ಕೊಂಡು ಕಾಲೇಜ್ ಸಾಲ್ತಿಲ್ರಿ, ಅಷ್ಟು ಕಾಲೇಜ್ ಇದಾವೆ. ಅವಾಗ ಒಂದೇ ಇತ್ತು ಚಾಯ್ಸಿಂಗ್ ಗೌರ್ಮೆಂಟ್, ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಆ ರೀತಿ ಎಕನಾಮಿಕ್ ಪವರ್ ಕ್ರಿಯೇಟ್ ಮಾಡ್ತಾರೆ ಸೋಷಿಯಲಿಸಮ್ ಅಲ್ಲಿ. ಅಂಡರ್ಸ್ಟೂಡ್? Everyone understood? Next, promotes corruption. Yes, corruption ಅಂದ್ರೆ ಏನ್ರಿ? ಕರಪ್ಷನ್ ಇದು ವರ್ಡ್ ವೆಲ್ ಗೌರ್ಮೆಂಟ್ ಅನ್ನೋ ವರ್ಡ್ ಇರುತ್ತೆ, ಅದಕ್ಕೆ ಅಟ್ಯಾಚ್ ಆಗೇ ಇರುತ್ತೆ ಕರಪ್ಷನ್ ಅನ್ನೋ ವರ್ಡ್. ನೀವು ಒಂದು ಸಣ್ಣದು ಏನೇ ಒಂದು ತಗೊಳಕ್ ಹೋಗ್ರಿ, ಅದಕ್ಕೆ ಅದ್ಮೇಲೆ ಒಂದು ಈಗ ಗೌರ್ಮೆಂಟ್ ಇಂದ ನೀವು ಯಾವುದೇ ಫೆಸಿಲಿಟಿ ತಗೊಳಕ್ ಹೋಗ್ರಿ, ಅಲ್ಲಿ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡೇಬೇಕು. ದಟ್ ಈಸ್ ಕರಪ್ಷನ್. ನೀವು ಒಂದು ಲೈಟ್ ಕನೆಕ್ಷನ್ ತಗೊಳಕ್ ಹೋಗ್ರಿ, ಅಲ್ಲಿ ನೀವು ಎಕ್ಸ್ಟ್ರಾ ಅಮೌಂಟ್ ಚಾರ್ಜ್ ಮಾಡಬೇಕು. ಲೈಟ್ ಕನೆಕ್ಷನ್ನು ಕರೆಂಟ್ ನಮ್ಗೆ ಎಲೆಕ್ಟ್ರಿಸಿಟಿ ನಮ್ಗೆ ಕನೆಕ್ಷನ್ ಕೊಡೋದು ಫ್ರೀ ಒಳಗೆ ಅದನ್ನು ನಾವು ಪೇಮೆಂಟ್ ಮಾಡಿ ತಗೋತೀವಿ. ಓಕೆ, ನಾರ್ಮಲ್ ಅಮೌಂಟ್ ಪೇ ಮಾಡ್ಬೋದು, ಅದಕ್ಕಿಂತ ಹೆಚ್ಚಿಗೆ ಪೇ ಮಾಡೋಕ್ಕಾಗತ್ರಿ? ಸೊ ಇಲ್ಲಿ ಕರಪ್ಷನ್ ಯಾವ ಗೌರ್ಮೆಂಟ್ ಪ್ರಾಂಪ್ಟ್ ಆಗಿಲ್ಲ, ಯಾವ ಡಿಪಾರ್ಟ್ಮೆಂಟ್ ಪ್ರಾಂಪ್ಟ್ ಆಗಿಲ್ಲ. ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಪ್ರಾಂಪ್ಟ್ ಆಗಿ ವರ್ಕ್ ಮಾಡಲ್ಲ. ಪ್ರತಿಯೊಬ್ಬರು ವರ್ಕ್ ಮಾಡೋದು ಯಾವಕ್ಕೋಸ್ಕರ? ಜಸ್ಟ್ ಬಿಕಾಸ್ ಆಫ್ ಮನಿ, ಜಸ್ಟ್ ದೇ ವಾಂಟ್ ಟು ಅರ್ನ್ ಮನಿ. ಯಾವುದೇ ಸೆಕ್ಟರ್ಸ್ ಅವ್ರಿಗೆ ಬಿಸ್ನೆಸ್ ತಗೋರಿ, ಪಬ್ಲಿಕ್ ಕಂಪ್ನೀಸ್ ತಗೋರಿ, ಇಲ್ಲ ಗೌರ್ಮೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ತಗೋರಿ, ಯಾವುದೇ ಡಿಪಾರ್ಟ್ಮೆಂಟ್ ತಗೋರಿ ನೀವು, ಅಲ್ಲಿ ಏನಾಗಿರುತ್ತೆ? ಜಸ್ಟ್ ಕರಪ್ಷನ್. ಎವ್ರಿಥಿಂಗ್ ಇಸ್ ಕರಪ್ಟೆಡ್. ನೀವು ಒಂದು ಏನೋ ಒಂದು ಸಣ್ಣ ಸಾಮಾನು ಗೌರ್ಮೆಂಟ್, ಒಂದು ಸಣ್ಣ ಫೆಸಿಲಿಟಿ ಗೌರ್ಮೆಂಟ್ ಇಂದ ಒಂದು ಸಣ್ಣ ಫೆಸಿಲಿಟಿ ತಗೋಬೇಕಂದ್ರೆ ನೀವು ಎಕ್ಸ್ಟ್ರಾ ಅಮೌಂಟ್ ಕೊಡ್ಬೇಕು. ದಟ್ ಈಸ್ ಕರಪ್ಷನ್. ಇಲ್ಲಿ ಕರಪ್ಷನ್ಗೆ ಅಪರ್ಚುನಿಟಿ ಜಾಸ್ತಿ ರೀ. ಇಲ್ಲಿ ಯಾರು ಯಾವ್ದನ್ನ ಹೆಂಗ್ ಬೇಕಂಗ್ ಕರಪ್ಷನ್ ಮಾಡ್ತಾರೆ, ಯಾಕಂದ್ರೆ ನಮಗೆ ಬೇರೆ ಆಪ್ಷನ್ ಇಲ್ಲ. ನಾವು ಹೋದ್ರೆ ಗೌರ್ಮೆಂಟ್ ಹತ್ರನೇ ಹೋಗ್ಬೇಕು, ಮತ್ತೊಂದು ಸೆಕ್ಟರ್ಸ್ ಇಲ್ಲ ನಮಗೆ ಹೋಗಿ ಪ್ರಾಡಕ್ಟ್ಸ್ ತಗೋತೀವಿ ಅಂದ್ರೆ. ಈಗ ಗೌರ್ಮೆಂಟ್ ಎಲ್ಲ ರೀತಿ ಕಂಪ್ನೀಸ್ ಗೌರ್ಮೆಂಟ್ ರನ್ ಮಾಡುತ್ತೆ ಅಂದ್ಮೇಲೆ ನಾವು ಹೋಗಿ ಗೌರ್ಮೆಂಟ್ ಹತ್ರನೇ ಕೇಳಬೇಕಲ್ಲ. ಈಗ ನಮ್ಗೆ ಒಂದು ಸಪ್ರೇಟ್ ಪಬ್ಲಿಕ್ ಕಂಪ್ನಿ ಬಿಟ್ಟು ಪ್ರೈವೇಟ್ ಕಂಪ್ನಿ ಇದ್ರೆ ನಾವು ಪ್ರೈವೇಟ್ ಕಂಪ್ನಿಗೆ ಅಪ್ರೋಚ್ ಮಾಡ್ತಿದ್ವಿ.
ಬಟ್ ಈ ಸೋಷಿಯಲಿಸಮ್ ಎಲ್ಲ ಆ ಥರ ಆಗಲ್ಲ. ಯಾಕಂದ್ರೆ ಎವ್ರಿಥಿಂಗ್ ವಿಲ್ ಬಿ ಕಂಟ್ರೋಲ್ ಬೈ ದಿ ಗೌರ್ಮೆಂಟ್. ಪ್ರತಿಯೊಂದು ಕಂಪ್ನಿನೂ ಒಂದು ಸಣ್ಣ ಪಿನ್ ಖಾತ ರೆಡಿ ಮಾಡೋ ಕಂಪ್ನಿಯಿಂದ ಹಿಡಿದು ಪ್ಲೇನ್ ರೆಡಿ ಮಾಡೋ ಕಂಪ್ನಿವರೆಗೂ ಗೌರ್ಮೆಂಟ್ ರನ್ ಮಾಡುತ್ತೆ ಅಂದಮೇಲೆ ನಾವು ಪ್ರತಿಯೊಂದಕ್ಕೂ ನಾವು ಕರಪ್ಷನ್ ಅಲ್ಲಿ ಅಡಾಪ್ಟ್ ಆಗೇಬೇಕು. ಪ್ರತಿಯೊಂದಕ್ಕೂ ನಾವು ಎಕ್ಸ್ಟ್ರಾ ಮನಿ ತಗೋಬೇಕು. ಒಂದು ಫೆಸಿಲಿಟಿ ತಗೋಬೇಕಂದ್ರೆ ಎಕ್ಸ್ಟ್ರಾ ಮನಿ ಕೊಡ್ಬೇಕು ನಾವು. Directly or indirectly, socialism is encouraging the corruption. Understood? Then, misallocation of resources. That is the next one is misallocation of resources. See, ನಾನು already heard ಒಂದು ಕಂಟ್ರಿ ಅಂದಮೇಲೆ ಅದಕ್ಕೆ ಎಷ್ಟು 100 ಕಂಪ್ನೀಸ್ ಇರ್ಬೋದು, 150 ಕಂಪ್ನೀಸ್ ಇರ್ಬೋದು, 150 ಕಂಪ್ನೀಸ್ ಇರ್ಬೋದು. ಅವ್ರದ್ದು ನೇಚರ್ ಆಫ್ ಬಿಸ್ನೆಸ್ ಸೇಮ್ ಅಂತ ಹೇಳ್ತೀರಾ? ಇಲ್ಲ. ಯಾಕಂದ್ರೆ ಒಂದು ಕಂಟ್ರಿ ಅದಾದ್ಮೇಲೆ ಡಿಫ್ರೆಂಟ್ ಕಂಪ್ನೀಸ್ ಇರ್ತಾವೆ. ಈಗ ಹ್ಯಾಂಡ್ ವಾಶ್ ಕಂಪ್ನಿ ಬೇರೆ ಇರುತ್ತೆ, ಓಕೆ, ಸೋಪ್ ಕಂಪ್ನಿ ಬೇರೆ ಇರುತ್ತೆ, ಬೆಂಚ್ ರೆಡಿ ಮಾಡೋ ಕಂಪ್ನಿ ಬೇರೆ ಇರುತ್ತೆ, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋ ಕಂಪ್ನಿ ಬೇರೆ ಇದೆ, ವಾಟರ್ ಸಪ್ಲೈ ಕಂಪ್ನಿ ಬೇರೆ ಇದೆ. ಓಕೆ, ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಅಂತಾನೆ ತಗೊಳ್ಳಿ. ಏರೋಪ್ಲೇನ್ ರೆಡಿ ಮಾಡೋ ಕಂಪ್ನಿ ಬೇರೆ, ಅದಕ್ಕೆ ರಾ ಮೆಟೀರಿಯಲ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೋಪ್ ಕಂಪ್ನಿ ಬೇರೆ. ಈಗ ನೀವು ಒಂದು ಓಕೆ ಫೇಶಿಯಲ್ ಇಂಗ್ರೀಡಿಯೆಂಟ್ಸ್ ಅಂತ ತಗೋರಿ, ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ತಗೋರಿ. ನಿಮ್ಮ ಪರ್ಫ್ಯೂಮ್ಸ್ ಆಗಿರ್ಬೋದು, ನಿಮ್ದು ಸೋಪ್ ಆಗಿರ್ಬೋದು, ನಿಮ್ಮ ಫೇಸ್ ವಾಶ್ ಆಗಿರ್ಬೋದು, ಬೇರೆ ಬೇರೆ ಡಿಫ್ರೆಂಟ್ ಕಂಪ್ನೀಸ್ ಇರ್ತಾವ. ಅದಕ್ಕೆ ಎಷ್ಟು ಕಂಪ್ನೀಸ್ ಇಲ್ರಿ ಫೇಸ್ ವಾಶ್ ಅದ ಈ ಪರ್ಫ್ಯೂಮ್ಸ್ಗೆ? ಒಂದೆರಡು ಹೆಸರು ಹೇಳಿ ನೋಡೋಣ ಪರ್ಫ್ಯೂಮ್ಸ್ದು. Yes, fog. Then fog, exhale. Then engage. ಇದರಲ್ಲೆಲ್ಲ ಒಂದೇ ರೀತಿ ಫ್ರಾಗ್ರೆನ್ಸ್. ಸ್ಕಿನ್, ಎಸ್ ವೈಟ್ ಸ್ಟೋನ್, ಮತ್ತೆ sweetheart. Then signature. ಓಕೆ, ಇಷ್ಟೊಂದು ಕಂಪ್ನೀಸ್ ಅದಾರ. ಬರೀ ನಾ ಕೇಳಿದ ಒಂದು ಪರ್ಫ್ಯೂಮ್ ಎಕ್ಸಾಂಪಲ್ ಕೇಳಿದೆ. ಇಷ್ಟೊಂದು ಕಂಪ್ನೀಸ್ ಹೆಸರು ಹೇಳಿದ್ರಿ ನೀವು. ಈ ಎಲ್ಲ ಕಂಪ್ನೀಸು ತಮ್ಮದು ಇಂಗ್ರೀಡಿಯೆಂಟ್ಸ್ ಸೇಮ್ ಇರ್ತೀರಿ? ಎಲ್ಲ ಕಂಪ್ನೀಸ್ ಪ್ರಾಡಕ್ಟ್ಸ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಸೇಮ್ ಇರ್ತೀರಿ? ಇಲ್ಲ, ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಈಗ ಇವೆಲ್ಲ ಪ್ರೈವೇಟ್ ಸೆಕ್ಟರ್ಸ್ ಇರ್ತದಲ್ಲ, ಪ್ರೈವೇಟ್ ಸೆಕ್ಟರ್ಸ್ ನಮ್ಗೆ ಯಾವ ರೀತಿ ಯಾವ ಇಂಗ್ರೀಡಿಯೆಂಟ್ಸ್ ಬೇಕೋ ಅವ್ರಿಗೆ ಆ ಇಂಗ್ರೀಡಿಯೆಂಟ್ನ ತೊಗೊಂಬಂದು ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ. ಇನ್ ಕೇಸ್ ಎಲ್ಲ ಕಂಪ್ನೀಸು ನೀವು ಹೇಳಿದ್ರಲ್ಲ, ಫಾಗ್, ಜಾಸ್ಮಿನ್, ಸ್ವೀಟ್-ಹಾರ್ಟ್, ಎಸ್ಕೆ, ಆಕ್ಸ್, ಇವೆಲ್ಲ ಕಂಪ್ನೀಸು ಗೌರ್ಮೆಂಟ್ ಅಂಡರ್ ಇತ್ತು. ಮತ್ತೆ ಯೂಸ್ ಮಾಡೋಂಥ ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟ್ ಆಗಿದ್ರೆ ಆಟೋಮೆಟಿಕ್ಲಿ ದೇ ವಿಲ್ ಗೆಟ್ ಕನ್ಫ್ಯೂಸ್, ರೈಟ್? ಕನ್ಫ್ಯೂಸ್ ಆಗುತ್ತೆ ಅಲ್ರಿ? ಈಗ ಫಾಗ್ ಕಳ್ಸೋಂಥ ರಾ ಮೆಟೀರಿಯಲ್ಸ್ನ ಬೇಕಾದ್ರೆ ಪಾರ್ಕ್ ಎವನಿಗೆ ಕಳಿಸ್ಬೋದು, ಇಲ್ಲ ವೈಲ್ಡ್ ಸ್ಟೋನಿಗೆ ಕಳಿಸ್ಬೋದಿಲ್ರಿ? ಈಗ ನೀವೇ ಕನ್ಫ್ಯೂಸ್ ಆಗ್ತಿರೋ ಇಲ್ರಿ? ನಿಮ್ಗೆ ಒಂದು 4-5 ಬುಕ್ಸ್ ಕೊಡ್ತೀವಿ, ಒಂದು 4-5 ನೋಟ್ಸ್ ಕೊಡ್ತೀವಿ, ಅದನ್ನ ಅಟೆಂಡೆನ್ಸ್ ಹಾಕಂದ್ರೆ ನಿಮಗೆ ಕೊಡ್ತೀವಿ. ಈಗ ಬ್ಲಾಂಕ್ ಆಗಿ ಕೊಟ್ಬಿಡ್ತೀವಿ ನಾವು, ನಿಮ್ಗೆ ಡಿಫ್ರೆಂಟ್ ಆಗಿ ಕೊಡಲ್ಲ. ಓಕೆ, ಎಲ್ಲ ಸ್ಟೂಡೆಂಟ್ಸ್ ಲಿಸ್ಟ್ ಕೊಟ್ಬಿಡ್ತೀವಿ. ಹಾಕ್ರಿ ಅಟೆಂಡೆನ್ಸ್ ಆದ್ರೆ ನೀವು ಕನ್ಫ್ಯೂಸ್ ಆಗುತ್ತಲ್ರಿ? ಥರ್ಡ್ ಸೆಮ್ಗೆ ಹೋಗಿ ಫಿಫ್ತ್ ಸೆಮ್ಗೆ ಹಾಕ್ತೀರಿ, ಫಿಫ್ತ್ ಸೆಮ್ಗೆ ಥರ್ಡ್ ಸೆಮ್ಗೆ ಹಾಕ್ತಿರಲ್ಲ. ಎಲ್ಲ ನೀವು ಒಬ್ಬರೇ ಮಾಡ್ಬೇಕಂದ್ರೆ ಪ್ರತಿಯೊಂದು ನೀವು ಒಬ್ಬರೇ ಮಾಡಬೇಕು ಅಂದ್ರೆ ನೀವು ಅಟೆಂಡೆನ್ಸು ನೀವೇ ತಗೋಬೇಕು, ಪ್ರತಿಯೊಂದು ನೀವು ನೋಟ್ಸು ನೀವು ರೆಡಿ ಮಾಡ್ಕೋಬೇಕು, ನಿಮ್ಮ ಕ್ಲಾಸಿಗೆ ಹೋಲ್ ಅಟೆಂಡೆನ್ಸು ನೀವು ಹಾಕಬೇಕು. ಇಲ್ಲ ಸೇಮ್ ನೀವು ಥರ್ಡ್ ಸೆಮ್ದು ಅಟೆಂಡೆನ್ಸ್ ನೀವು ಹಾಕಬೇಕು, ಫಿಫ್ತ್ ಸೆಮ್ದು ನೀವು ಹಾಕಬೇಕು ಅಂದರೆ ನಿಮ್ಮ ಹತ್ರ ಕರೆಕ್ಟಾಗಿ ಪ್ರಾಪರ್ ಮೆಥಡ್ ಇಲ್ಲ. ನೀವು ಪ್ರಾಪರ್ ನಿಮ್ಮ ಮೆಥಡ್ ಗೊತ್ತಿಲ್ಲ, ಕನ್ಫ್ಯೂಸ್ ಆಗುತ್ತಲ್ರಿ? ಆ ಕ್ಲಾಸಿಗೆ ಈ ಕ್ಲಾಸಿಗೆ, ಈ ಕ್ಲಾಸಿಂದ ಆ ಕ್ಲಾಸಿಗೆ ಅಟೆಂಡೆನ್ಸ್ ಹಾಕ್ತೀರಾ ಇಲ್ವಾ? ಇಲ್ಲಿ ಅದೇ ರೀತಿ ಆಗುತ್ತೆ. ಮಿಸ್ಅಲೋಕೇಶನ್ ಆಫ್ ರಿಸೋರ್ಸ್ ಅಂದ್ರೆ ಯಾವುದೋ ಒಂದು ಕಂಪ್ನಿ ಕಳ್ಸೋ ರಿಸೋರ್ಸ್ನ ಮತ್ತೊಂದು ಕಂಪ್ನಿ ಕಳಿಸ್ಬೋದು ಅವರು. ಇಲ್ಲ ಆ ಕಂಪ್ನಿ ರಿಸೋರ್ಸ್ನ ಮಿಸ್ಯೂಸ್ ಮಾಡ್ಕೊಂಡು ಮತ್ತೊಂದು ಕಂಪ್ನಿಗೆ ಎಕ್ಸ್ಟ್ರಾ ಅಮೌಂಟಿಗೆ ಸೆಲ್ ಮಾಡ್ಬೋದು, ಹೌದಲ್ರಿ? ಈಗ ನೀವು ಗೌರ್ಮೆಂಟ್ ನಿಮ್ಗೆ ರಿಸೋರ್ಸಸ್ ಕೊಡುತ್ತೆ, ಅದ್ರ ದೇ ಆರ್ ಗಿವಿಂಗ್ 100% ರಿಸೋರ್ಸ್ ಟು ಯು. ಅವ್ರ ಹತ್ರ 100% ರಿಸೋರ್ಸ್ ಇದೆ, ನೀವು ಮೇ ಬಿ 30% ಅಷ್ಟೇ ಕೊಡ್ತಿರ್ಬೋದು, ಇಲ್ಲ 70% ಅಷ್ಟೇ ಕೊಡ್ತಿರ್ಬೋದು. ಉಳಿದ 30% ರಿಸೋರ್ಸಸ್ನ ಬೇರೆ ಕಂಟ್ರೀಸಿಗೆ ಸೆಲ್ ಮಾಡ್ತಿರ್ಬೋದಲ್ರಿ ಅವರು. ದಟ್ ಈಸ್ ಐ ಟೋಲ್ಡ್ ದಟ್ ಕರಪ್ಷನ್. ಈ ರೀತಿ ನಾವು ಆಗ್ಬೋದಲ್ರಿ ಸೋಷಿಯಲಿಸಮ್ ಅಲ್ಲಿ? ಯಾಕಂದ್ರೆ ಗೌರ್ಮೆಂಟ್ಗೆ ಯಾರು ಕೇಳೋರು? ಪ್ರೈವೇಟ್ ಸೆಕ್ಟರ್ಸ್ಗಾರು ಗೌರ್ಮೆಂಟ್ ಕೇಳುತ್ತೆ, ಗೌರ್ಮೆಂಟ್ಗೆ ಯಾರು ಕೇಳಬೇಕು? ಕೇಳಿದ್ರೆ ಪಬ್ಲಿಕ್ ಕೇಳಬೇಕು.
ಪಬ್ಲಿಕ್ ಆದ್ರೆ ನಾ ಲಾಸ್ ಆಗಿ ಪಬ್ಲಿಕ್ ಇದೆ, ಯಾಕಂದ್ರೆ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತಾ. ಅಂಡರ್ಸ್ಟೂಡ್? Understood or not? Students, understood? Okay. The last D minutes of socialism is no consumer sovereignty. See, the last D minutes of socialism is no consumer sovereignty. This means the consumers don't have any choice to select the products. Government ಯಾವ ಪ್ರಾಡಕ್ಟ್ ಕೊಡುತ್ತೆ ಅದನ್ನೇ ಅವ್ರು ಪ್ರಿಫರ್ ಮಾಡಬೇಕು. ಮತ್ತೊಂದು ಕಂಪ್ನೀಸ್ ಪ್ರಾಡಕ್ಟ್ಸ್ ಇದೆ ಅಂದ್ರೆ ಅವ್ರಿಗೆ ಅವೈಲೇಬಲ್ ಇರಲ್ಲ. ಸಿ, ಇಂಡಿಯಾದ ಎಕ್ಸಾಂಪಲ್ ತಗೋರಿ. ಮೊದಲು MNC ಕಂಪ್ನೀಸ್ ಇರಲಿಲ್ಲ, ಗೌರ್ಮೆಂಟ್ ಕಂಪ್ನೀಸ್ ಒಂದೇ ಇತ್ತು. ಸೋಪ್ ಅಂತ ತಗೊಂಡ್ರೆ ನಿಮ್ಗೆ ಯಾವ್ದಿದ್ರಿ ಮೈಂಡಲ್ಲಿ? ಇಂಡಿಯಾದಲ್ಲಿ ಸೋಪ್ ಅಂದ್ಕೂಡಲೇ ಬರ್ತಿದ್ದೆ ಯಾವುದು? ಎರಡೇ ಥರ ಸೋಪ್, ಲೈಫ್ ಬಾಯ್ ಬಿಟ್ರೆ ಮೈಸೂರು ಸ್ಯಾಂಡಲ್. ಇವೆರಡೇ ಇತ್ತು ಅಂದ್ರೆ ಕಂಪ್ನೀಸ್. ಓಲ್ಡ್ 30 years ಬ್ಯಾಕ್ ಹೋಗ್ರಿ, ನಾವು ಸಣ್ಣದಾಗ ಇವೆರಡೇ ಇದ್ದು ರೀ. ಒಂದು ಮೈಸೂರು ಸ್ಯಾಂಡಲು, ಒಂದು ಲೈಫ್ ಬಾಯ್. ಇವೆರಡು ಬಿಟ್ರೆ ಹೈ ಕ್ವಾಲಿಟಿ ಅಂದ್ರೆ ಲಕ್ಸ್. ನೀವು ಈ ಮೂರು ಬಿಟ್ರೆ ಮತ್ತೊಂದು ಚಾಯ್ಸ್ ಇರಲಿಲ್ಲ ನಾವು ಸೋಪ್ ಸೆಲೆಕ್ಟ್ ಮಾಡ್ಕೊಳ್ಳೋಕೆ. ಈಗ ವಾಷಿಂಗ್ ಪೌಡರ್ ಅಂತ ತಗೋರಿ, ಅಷ್ಟು ವೀಲ್ ಕಂಪ್ನಿ ಬರೋವರೆಗೂ ನಿರ್ಮಾ ಒಂದೇ ಲೀಡಿಂಗ್ ಕಂಪ್ನಿ ಇತ್ತು. ನಿರ್ಮಾ ಒಂದೇ ಲೀಡಿಂಗ್ ಕಂಪ್ನಿ ರೀ. ಯಾವುದು ವೀಲು ಇವೆಲ್ಲ ರಿನ್ನು ಸರ್ಫೆಕ್ಸಲ್ ಬರುವವರೆಗೂ ನಿರ್ಮಾ ಒಂದೇ ಲೀಡಿಂಗ್ ಕಂಪ್ನಿ. ಯಾಕಂದ್ರೆ ಚಾಯ್ಸ್ ಇರಲಿಲ್ಲ ಕಸ್ಟಮರ್ಸ್ಗೆ, ಅದು ಹೆಂಗಿದ್ರು ನಾವು ತಗೋಬೇಕು. ಇಲ್ಲಿ ಗೌರ್ಮೆಂಟ್ ಸೆಕ್ಟರ್ ಸೋಷಿಯಲಿಸಮ್ ಅಲ್ಲಿ ಏನ್ ಮಾಡ್ತಾರೆ? ಎಲ್ಲ ನೇಚರ್ ಆಫ್ ಬಿಸ್ನೆಸ್ ಇದು, ಡಿಫ್ರೆಂಟ್ ಬಿಸ್ನೆಸ್ ಇದ್ದು ಒಂದೊಂದೇ ಕಂಪ್ನೀಸ್ ಓಪನ್ ಮಾಡ್ತಾರೆ. ಅದೊಂದೇ ಕಂಪ್ನೀಸ್ ಪ್ರಾಡಕ್ಟ್ನ ಅದೊಂದೇ ಕಂಪ್ನಿ ಬ್ರ್ಯಾಂಡ್ನ ಸೇಲ್ ಮಾಡ್ತಾರೆ. ಸೊ ಕನ್ಸ್ಯೂಮರ್ಸ್ಗೆ ಆಪ್ಷನ್ ಇಲ್ಲ, ಯಾಕಂದ್ರೆ ಇಲ್ಲಿ ಬೇರೆ ಕಂಪ್ನೀಸ್ ಇಲ್ಲ. ಇಲ್ಲಿ ಬೇರೆ ಹೊಸ ಕಂಪ್ನೀಸ್ಗೆ ಎನ್ಕರೇಜ್ಮೆಂಟ್ ಇಲ್ಲ. ಹಳೆ ಕಂಪ್ನೀಸ್ಗೆ ಮತ್ತೆ ಅದನ್ನೇ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ. ಹೊಸ ಕಂಪ್ನೀಸ್ ಯಾರಿಲ್ಲ, ಅಡಾಪ್ಟ್ ಮಾಡ್ಕೊಂಡು ರೆಡಿ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡು ರೆಡಿ ಇಲ್ಲ ಅಂದಮೇಲೆ ನಿಮ್ ಹೊಸ ಪ್ರಾಡಕ್ಟ್ಸ್ ಇಲ್ಲಿಂದ ಬರಬೇಕು. ಈಗ ಗ್ಲೋಬಲೈಸೇಷನ್ ಬಂತು, ಎಲ್ಲ ರೀತಿ ಕಂಪ್ನೀಸ್ ಬರೋದು, ನಿಮ್ಗೆ ಎಲ್ಲ ರೀತಿ ಪ್ರಾಡಕ್ಟ್ಸ್ ನಿಮ್ಗೆ ಸಿಗುತ್ತೆ. ಬಟ್ ಗ್ಲೋಬಲೈಸೇಷನ್ ಇರಲಿಲ್ಲ ಅಂದ್ರೆ ಬರೀ ಗೌರ್ಮೆಂಟ್ ಸೆಕ್ಟರ್ಸ್ ಒಂದೇ ಇತ್ತು ಅಂದ್ರೆ ನೀವು ಕಮ್ಯುನಿಕೇಶನ್ ಅಲ್ಲಿ ನಿಮ್ಗೆ ಏನಿರ್ತಿತ್ತು BSNL ಬಿಟ್ಟರೆ ಮತ್ತೊಂದು ಯಾವುದೋ ಆಪ್ಷನ್ ಇರ್ತಿದ್ದಿಲ್ಲ. ಸೋಪಲ್ಲಿ ಮೈಸೂರು ಸ್ಯಾಂಡಲ್ ಬಿಟ್ಟರೆ ಲೈಫ್ ಬಾಯ್, ಟೂತ್ ಪೇಸ್ಟ್ ಎಲ್ಲ ಆಗಿರ್ಬೋದು, ಕೋಲ್ಗೇಟ್ ಒಂದೇ. ಈಗ ಬಂದವಲ್ಲ ಮತ್ತು ಹೊಸ ಕಂಪ್ನೀಸ್ ಬಂದವು, ಬಟ್ ಅವಾಗಿನಿತ್ತು ಕೋಲ್ಗೇಟ್ ಒಂದೇ. ಅದು ಬಿಟ್ಟರೆ ಮತ್ತೊಂದಿಲ್ಲ. ಮತ್ತು ಅದು ಬಿಟ್ಟರೆ ಕನ್ಸ್ಯೂಮರ್ಸ್ಗೆ ಮತ್ತೊಂದು ಆಪ್ಷನ್ ಇಲ್ಲ. ನೀವು ಹೋಗಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೋತೀನಿ ಅಂತಂದ್ರೆ ಈಗ ಡಿಫ್ರೆಂಟ್ ಪ್ರಾಡಕ್ಟ್. ಬಿಸ್ಕಿಟ್ ಅಂತ ತಗೋರಿ, ಬಿಸ್ಕಿಟ್ ಅಲ್ಲಿ ಪಾರ್ಲೆ ಬಿಸ್ಕಿಟ್ ಬಿಟ್ರೆ ಮತ್ತೊಂದು ಬಿಸ್ಕಿಟೇ ಇರ್ಲಿಲ್ರಿ ಇಂಡಿಯಾದಲ್ಲಿ. ಅಷ್ಟೋ ವರ್ಷವರೆಗೂ ಪಾರ್ಲೆ ಬಿಟ್ರೆ ಮತ್ತೊಂದು ಬಿಸ್ಕಿಟ್ ಇರಲಿಲ್ಲ. ಪಾರ್ಲೆ ನೆಕ್ಸ್ಟ್ ಮಾರ್ಕೆಟ್ ಗ್ರಾಬ್ ಮಾಡಿದೆ ಗುಡ್ ಡೇ ಮತ್ತೆ ಮ್ಯಾರಿಗೋಲ್ಡ್. ನೆನಪದರಿ ನೀವು ಸಣ್ಣವರಿದ್ದಾಗ? ನಾವು ಸಣ್ಣವರಿದ್ದಾಗ ಜಸ್ಟ್ ಯಾವ್ದಂದ್ರಿ ಬಿಸ್ಕಿಟ್ ಅಂತ ತಗೊಂಡ್ರೆ ಜಸ್ಟ್ ಪಾರ್ಲೆ ಒಂದು ಬಿಸ್ಕಿಟ್. ಇದು ಬಿಟ್ರ ಗುಡ್ಡೆ, ಅದು ಕಾಸ್ಟ್ಲಿ ಬಿಸ್ಕಿಟ್ ಯಾವ್ದೇನೋ ಗುಡ್ಡೆ, ಅದಕ್ಕಿಂತ ಕಾಸ್ಟ್ಲಿ ಅಂದ್ರೆ ಮ್ಯಾರಿಗೋಲ್ಡ್. ಸೊ ಈ ರೀತಿ ಆಪ್ಷನ್ಸ್ ಏನಿಲ್ಲ ನಮಗೆ. ಪುವರ್ ಪೀಪಲ್ ಆಗಿರ್ಬೋದು, ರಿಚ್ ಪ್ರಾಡಕ್ಟ್ ಯಾವುದು ಒಂದೇ ಪ್ರಾಡಕ್ಟ್ನ ತಗೋಬೇಕು. ಅದು ಯಾರೇ ಇರಲಿ, ನಮ್ಗೆ ಅದು ಸ್ಯಾಟಿಸ್ಫೈ ಆಗಿದೋ ಇಲ್ವೋ, ನಮ್ಗೆ ಅದು ಇಷ್ಟ ಇದೋ ಇಲ್ವೋ, ನಮ್ಗೆ ಇದು ಇಟ್ ಇಸ್ ಸೂಟೇಬಲ್ ಆರ್ ನಾಟ್, ಡೋಂಟ್ ಥಿಂಕ್. ಒಂದೇ ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ, ಅದು ಒಂದೇ ಪ್ರಾಡಕ್ಟ್ನ ಕನ್ಸ್ಯೂಮರ್ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಬೇಕು. ದಟ್ ಈಸ್ ನೋ ಕನ್ಸ್ಯೂಮರ್ಸ್ ಅವರಿಗೆ. ಕನ್ಸ್ಯೂಮರ್ಸ್ಗೆ ಫ್ರೀಡಮ್ ಇಲ್ಲ, ಕನ್ಸ್ಯೂಮರ್ಸ್ಗೆ ಚಾಯ್ಸ್ ಇಲ್ಲ, ರೈಟ್ ಇಲ್ಲ. ನಮಗೆ ಯಾವ ಬೇಕಾದ ಪ್ರಾಡಕ್ಟ್ನ ಹೇಳಿ ಪರ್ಚೇಸ್ ಮಾಡುವಂಥದ್ದು ಇಲ್ಲ ಪ್ರೊಡ್ಯೂಸ್ ಮಾಡಿಸ್ಕೊಳ್ಳುವಂಥದ್ದು. ಅಂಡರ್ಸ್ಟೂಡ್? ದಿ ಮಿನಿಟ್ಸ್ ಆಫ್ ಸೋಷಿಯಲಿಸಮ್. So next I will go to the next slide, that is mixed economy. See, in mixed economy, some of the resources and enterprises are owned and controlled by the state. Other economic activities are left to the private incentives. See, some of the resources
are owned and controlled by the state and the main insurance ಯಾವತ್ತನ್ನ ನಾವು ಪ್ರೈವೇಟ್ ಸೆಕ್ಟರ್ಸ್ ಕೈಲಿ ಕೊಟ್ಟರೆ ಅದರಿಂದ ಮಿಸ್ಯೂಸ್ ಆಗುತ್ತೆ ಅಂತ ಅನ್ಸುತ್ತಲ್ಲ ಆ ರೀತಿ ಕಂಪ್ನೀಸ್ನ ಮಾತ್ರ ಗೌರ್ಮೆಂಟ್ ಹೈಡ್ ಮಾಡಿ ಉಳಿದೆಲ್ಲ ಕಂಪ್ನೀಸ್ನ ಉಳಿದೆಲ್ಲ ಎಕನಾಮಿಕ್ ಆಕ್ಟಿವಿಟೀಸ್ನ ಪ್ರೈವೇಟ್ ಕೈಲಿ ಕೊಡುತ್ತೆ. ಆ ಸಿಸ್ಟಮ್ ಏನಂತ ಕರೀತಾರೆ, ಮಿಕ್ಸ್ಡ್ ಎಕನಾಮಿ ಅಂತ ಕರೀತಾರೆ. ಎಕ್ಸಾಂಪಲ್, ಈಗ ಪ್ರೆಸೆಂಟ್ ಇಂಡಿಯಾ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಮಿಕ್ಸ್ಡ್ ಎಕನಾಮಿ, ರೈಟ್? ಇಂಡಿಯಾದಲ್ಲಿ ಏನಾಗುತ್ತೆ ರೀ, ಇಂಡಿಯಾದಲ್ಲಿ ರೈಲ್ವೆ ಸೆಕ್ಟರ್ಸ್ ಆಗಿರ್ಬೋದು, ಸ್ವಿಚ್ ತೆಗೆದು ಅದ್ರ ಸ್ವಿಚ್ ಹಚ್ಚಾರ ಅಲ್ಲಿ. what happened? Are you understanding or not? See, ಮಿಕ್ಸ್ಡ್ ಎಕನಾಮಿ ಅಂದ್ರೆ ಇಲ್ಲಿ ಇಂಡಿಯಾದಲ್ಲಿ ಮೊದಲು ಇಂಡಿಯಾ ಎಕ್ಸಾಂಪಲ್ ತಗೋರಿ. ಇಂಡಿಯಾದಲ್ಲಿ ಏನಾಗ್ತಿತ್ತು ಮೊದಲು ಎಲ್ಲ ಗೌರ್ಮೆಂಟ್, ಆಮೇಲೆ ಗ್ಲೋಬಲೈಸೇಷನ್ ಬಂದಾಗ ಇದು ಮಿಕ್ಸ್ಡ್ ಎಕನಾಮಿ, ಇದು ಇಂಡಿಯಾದಲ್ಲಿ ಪ್ರೈವೇಟ್ ಸೆಕ್ಟರ್ಸ್ ಫಾಲೋ ಮಾಡಿದ್ರು. ಈಗ ಪ್ರೆಸೆಂಟ್ ಅಲ್ಲಿ ಇಂಡಿಯಾದಲ್ಲಿ ಯಾವ ರೀತಿ ಮಿಕ್ಸ್ಡ್ ಎಕನಾಮಿ ಇದೆ ಅಂದ್ರೆ ಮೇನ್ ಬಿಸ್ನೆಸಸ್, ಮೇನ್ ಗೌರ್ಮೆಂಟ್ ಅಂಡ್ ಕಂಟ್ರೋಲ್ ಇರೋ ಬಿಸ್ನೆಸ್ ಯಾವುದು ಅಂದ್ರೆ ಒಂದು ರೈಲ್ವೆ ಸೆಕ್ಟರ್. ಇನ್ ಕೇಸ್ ಇದನ್ನ ರೈಲ್ವೆ ಸೆಕ್ಟರ್ನ ಪ್ರೈವೇಟ್ ಅಲ್ಲಿ ಕೊಟ್ಟರೆ ಪೂರ್ತಿ ಎಕನಾಮಿಕ್ ಸ್ಟ್ರಕ್ಚರ್ ಹಾಳಾಗುತ್ತೆ. ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹೆಸ್ಕಾಮ್ ಮತ್ತೆ ಎಲೆಕ್ಟ್ರಿಸಿಟಿ, ಈ ರೀತಿ ಬಿಸ್ನೆಸ್ನ ಗೌರ್ಮೆಂಟ್ ಹೆಲ್ಪ್ ಮಾಡಿ ಉಳಿದ ಥರದ ಬಿಸ್ನೆಸ್ ಅಂದ್ರೆ ಈ ಪ್ರೊಡಕ್ಷನ್ ಆಗಿರ್ಬೋದು, ಸೋಪ್ ಪ್ರೊಡಕ್ಷನ್ ಆಗಿರ್ಬೋದು, ಆಮೇಲೆ ಈ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಆಗಿರ್ಬೋದು, ಈ ರೀತಿ ಉಳಿದಿನ ನಾವು ಪ್ರೈವೇಟ್ ಸೆಕ್ಟರ್ಸ್ಗೆ ಕೊಟ್ಟರೆ ಅದರದ್ದು ಇಂಡಸ್ಟ್ರಿಗೆ ಏನಂತ ಕರೀತಾರೆ, ಮಿಕ್ಸ್ಡ್ ಎಕನಾಮಿ ಅಂತ ಕರೀತಾರೆ. ಅಂಡರ್ಸ್ಟುಡ್ ಮಿಕ್ಸ್ಡ್ ಎಕನಾಮಿ? ನಿಮ್ಗೆ ಅರ್ಥ ಆಯ್ತು? ಅಂಡರ್ಸ್ಟುಡ್? Students, are you there? Okay. Next is features of mixed economy. See, what are the main features of the mixed economy? The first one is coexistence of public and private sectors. Here you can see the coordination between the public and private sectors. ಇಲ್ಲಿ ಪಬ್ಲಿಕ್ ಕಂಪನೀಸ್ ಮತ್ತೆ ಪ್ರೈವೇಟ್ ಸೆಕ್ಟರ್ಸ್ ಮಿಂಗಲ್ ಆಗಿ ವರ್ಕ್ ಮಾಡ್ತಾರೆ. ಇಲ್ಲಿ ಯಾವ ರೀತಿ ಪಬ್ಲಿಕ್ ಕಂಪನೀಸ್ಗೆ ಯಾವ ರೀತಿ ಅಪರ್ಚುನಿಟೀಸ್ ಕೊಡುತ್ತೋ, ಯಾವ ರೀತಿ ಫೆಸಿಲಿಟಿ ಸಿಗುತ್ತೋ ಅದೇ ರೀತಿ ಪ್ರೈವೇಟ್ ಸೆಕ್ಟರ್ಸ್ಗೂ ಸಿಗುತ್ತೆ. ಇಲ್ಲಿ ಯಾವ ರೀತಿ ಹೊಸ ಪಬ್ಲಿಕ್ ಕಂಪನೀಸ್ಗೆ ಸೆಟಪ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ಅದೇ ರೀತಿ ಹೊಸ ಪ್ರೈವೇಟ್ ಕಂಪನಿ ಸೆಕ್ಟರ್ಸ್ಗೂ ಅಪರ್ಚುನಿಟಿ ಸಿಗುತ್ತೆ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ, ಹೊಸ ಪ್ರಾಡಕ್ಟ್ ರೆಡಿ ಮಾಡೋದಕ್ಕೆ. ಇಲ್ಲಿ ಬಿಕಾಸ್ ಇಲ್ಲಿ ಪೇಟೆಂಟ್ ರೈಟ್ ಇರುತ್ತೆ, ಅದಕ್ಕೆ ರಾಯಲ್ಟಿ ತಗೋತಾರೆ. ಸೊ ಇಲ್ಲಿ ಸೆಕ್ಯೂರ್ಡ್ ಆಗಿರುತ್ತೆ ಅವ್ರ ಪ್ರೈವೇಟ್ ಸೆಕ್ಟರ್, ಇದ್ರಲ್ಲಿ ಸೆಕ್ಯೂರ್ಡ್ ಆಗಿರುತ್ತೆ. ಪ್ಲಸ್ ಪ್ರೈವೇಟ್ ಸೆಕ್ಟರ್ದವರು ಬಿಫೋರ್ ದೇ ಆರ್ ಗೋಯಿಂಗ್ ಟು ಸ್ಟಾರ್ಟ್, ಫಾರ್ ಒನ್ ಟೈಮ್ ದೇ ವಿಲ್ ಟೇಕ್ ದ ಪರ್ಮಿಷನ್ ಫ್ರಮ್ ದ ಗೌರ್ಮೆಂಟ್. ಆಫ್ಟರ್ ಟೇಕಿಂಗ್ ಪರ್ಮಿಷನ್ ದೇ ವಿಲ್ set up their own rules and regulations. Understood? Here you can see the coordination of public and private sector just for the economic growth, just to satisfy the consumers. Okay. Then classification of industries. See here we can see the different types of industries. They will classify the so many industries in so many sectors. Different one the nature of business and different nature of business na different ಆಗಿ ಟೈಪ್ಸ್ ಅಂತ ಕ್ರಿಯೇಟ್ ಮಾಡಿ ಬೇರೆ ರೀತಿನ ಹ್ಯಾಂಡಲ್ ಮಾಡ್ತಾರೆ. ಈಗ ಸಿಮೆಂಟ್ ಇಂಡಸ್ಟ್ರಿ ಅದರಿಂದ ಆ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಬರುವಂತ ಕಂಪನೀಸ್ ಅದನ್ನ ಸಪರೇಟ್ ಲಿಸ್ಟ್ ಮಾಡ್ತಾರೆ. ಸ್ಟೀಲ್ ಇಂಡಸ್ಟ್ರಿ ಅದ, ಸ್ಟೀಲ್ ಇಂಡಸ್ಟ್ರಿ ಪಬ್ಲಿಕ್ ಎಷ್ಟು ಪ್ರೈವೇಟ್ ಎಷ್ಟು, ಈ ರೀತಿ ಪ್ರೈವೇಟ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೋತಾರೆ. ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರೀಸ್. Are you getting or not? Next one is economic planning. See, economic planning ಅಂದ್ರೆ ಏನು? ಇಲ್ಲಿ before they are going to start a business or before they are making See, economic planning is nothing but budgeting.
ಬಜೆಟ್ ಕ್ರಿಯೇಟ್ ಮಾಡ್ಕೋತಾರೆ. ಫಸ್ಟ್ ಇದು ಪಬ್ಲಿಕ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು. ಫಸ್ಟ್ ಏನ್ ಮಾಡ್ತಾರೆ, ತಮ್ಮ ಬಜೆಟ್ ರೆಡಿ ಮಾಡ್ಕೋತಾರ. ಬಜೆಟ್ ಅಂದ್ರೆ 1 ಇಯರ್ ಪ್ಲಾನಿಂಗ್ ಅದು, ಎಕನಾಮಿಕ್ ಪ್ಲಾನಿಂಗ್ ಅಂದ್ರೆ 1 ಇಯರ್ ಪ್ಲಾನಿಂಗ್. 1 ಇಯರ್ ಅಲ್ಲಿ ನಮ್ಗೆ ಎಷ್ಟು ಖರ್ಚಾಗ್ಬೋದು, ಪ್ರೈವೇಟ್ ಸೆಕ್ಟರ್ಸ್ ಎಷ್ಟು ಖರ್ಚಾಗ್ತದೆ, ಪಬ್ಲಿಕ್ ಸೆಕ್ಟರ್ಸ್ ಎಷ್ಟು ಖರ್ಚಾಗ್ತದೆ. ಸೊ ಈ ರೀತಿ ಬಜೆಟ್ ಕ್ರಿಯೇಟ್ ಮಾಡ್ಕೊಂಡು, ಈ ರೀತಿ ಎಕನಾಮಿಕಲಿ ಪ್ಲಾನ್ ಮಾಡ್ಕೊಂಡು ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಬಿಸ್ನೆಸ್ ನ ರನ್ ಮಾಡ್ತಾರೆ. ಅಂಡರ್ಸ್ಟೂಡ್? ಅರ್ಥ ಆಗತ್ತದ್ರಿ? The next one is price mechanism. See, price mechanism ಅಲ್ಲಿ they are going to use different kinds of prices. Psychological price ಆಗಿರ್ಬೋದು, minimum price level ಆಗಿರ್ಬೋದು, selling price ಅಂತ ಇಟ್ಕೊಳ್ಳಿ. Psychological price ನಾನು ಆಲ್ರೆಡಿ 99, 199 ಈ ರೀತಿ ಪ್ರೈಸ್ ಫಿಕ್ಸ್ ಮಾಡ್ಕೋಬಹುದು. ಇಲ್ಲ ಕಸ್ಟಮರ್ ಮೈಂಡ್ ಸೆಟ್ ಹೆಂಗಿದೆ ಅಂತ ಅರ್ಥ ಮಾಡ್ಕೊಂಡು ಒಂದು ನಾಮಿನಲ್ ಪ್ರೈಸ್ ಅಂತ ಫಿಕ್ಸ್ ಮಾಡ್ಕೋತಾರ. ಓಕೆ, ಈ ರೀತಿ ಪ್ರೈಸ್ ನ ಫಿಕ್ಸ್ ಮಾಡ್ಕೋತಾರೆ, ಪ್ರೈಸ್ ಮೆಕ್ಯಾನಿಸಮ್. Next is profit motive ka social welfare. As I already told you, it is just a coexistence of public and private sector. Okay, here you can see the coordination between public and private sector. Public and the main intention social welfare, private then profit. So here you can see the both profit motive as well as social welfare. Profit or ಮಾಡ್ತಾರ, in the same way social welfare ಮಾಡ್ತಾರ. ಸೊ ಸೊಸೈಟಿಗೆ ಏನ್ ಬೇಕೋ ಅದನ್ನು ಕೊಡ್ತಾರ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಹ್ಯಾಂಡಲ್ ಮಾಡ್ತಾರ, ಇನ್ ದ ಸೇಮ್ ವೇ ಪ್ರಾಫಿಟ್ ಅರ್ನ್ ಮಾಡ್ಕೋತಾರ. ಅಂಡರ್ಸ್ಟೂಡ್? ನೀವು ಬರ್ಕೊಂಡಿರಿ ಅಷ್ಟು ಫೀಚರ್ಸ್. ಇನ್ನೊಮ್ಮೆ ಹೇಳಿದ್ರಿ ಫೀಚರ್ಸ್: ಕೋಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್, ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರೀಸ್, ಎಕನಾಮಿಕ್ ಪ್ಲಾನಿಂಗ್, ಪ್ರೈಸ್ ಮೆಕ್ಯಾನಿಸಮ್, ಎಕನಾಮಿಕ್ ಪ್ಲಾನಿಂಗ್. ಇನ್ನೊಮ್ಮೆ ಹೇಳ್ಬೇಕ್ರಿ, ಪ್ರಾಫಿಟ್ ಮೋಟಿವ್ ಕಮ್ ಸೋಷಿಯಲ್ ವೆಲ್ಫೇರ್. So this is all about today's class. In our next class we will discuss about the merits and demerits of mixed economy. Okay, ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ, ಇನ್ನ ನಿಮ್ದು ಸ್ಟ್ರೆಂತ್ ನೋಡಿದ್ರೆ ಇನ್ನೂ ಜಾಸ್ತಿ ಅದ, ಜಸ್ಟ್ 28 to 29 ಬರ್ತೀರಿ ಕ್ಲಾಸಿಗೆ. ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲ ಇನ್ಫಾರ್ಮ್ ಮಾಡ್ರಿ ಜಲ್ದಿ ಕ್ಲಾಸಿಗೆ ಬರೋದಕ್ಕೆ. ಡೈಲಿ ಆನ್ಲೈನ್ ಅಟೆಂಡ್ ಆಗಕ್ಕೆ ಹೇಳ್ರಿ, ನಿಮ್ಗೋಸ್ಕರ ಕೂಡಕ್ಕಾಗಲ್ಲ. ಓಕೆ, ಹ್ಯಾವ್ ಅ ನೈಸ್ ಡೇ, ಬಾಯ್.